ಮತ್ತೆ ಹೊರಡೋಣವಾ? ಬಂದೆಪ್ಪ. ಅಮ್ಮ, ಅಣ್ಣನ ಶರ್ಟು. ತಪ್ಪೇನು ಅಂತ ನಾನು ಕೇಳ್ತಾ ಇರೋದು. ನನ್ನ ಶರ್ಟ್ನ ದಿನ ಹಾಕೊಂಡು ನನಗೆ ಬೋರ್ ಆಗೋಗಿತ್ತು. ಅದು ಅಲ್ಲದೆ ಅಮ್ಮ ಇವತ್ತು ನಾನು ನಿಮ್ಮ ಮನೆ ಮಗ ಇದ್ದ ಹಾಗೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಕೊಂಡೆ. ತಪ್ಪೇನು? ಎಂತ ಮಾತಾಡ್ದೆ ಮಗ. ಯಾರ ಮನೆಗೆ ಬೇಕಾದ್ರೂ ಮಗ ಆಗ್ಬೋದು. ಅಂದ್ರೆ ನೀನು ಈ ಮನೆಗೆ ಮಗನ ಸಮಾನ. ನಮ್ ಸುಬ್ಬು ಆ ಮಿನಿಸ್ಟ್ರು ಮನೆಗೆ ಮಗನ ಸಮಾನ. ಒಂದಕ್ಕೊಂದು ಎಲ್ಲ ಲಿಂಕು ಚೆನ್ನಾಗೇ ಇದೆ. ಸರಿ ಹೊರಡು. ಲೇಟ್ ಆಗುತ್ತೆ. ನಾನು ಸುಬ್ಬುಗೆ ಇನ್ನೊಂದು ಶರ್ಟ್ ಕೊಡ್ತೀನಿ. ಹೋಗಲೇ ಹೋಗ. ಸರಿ ಹೊರಡೋಣ. ಅತ್ತೆ ಅಂದಾಗೆ ನಾವಿಬ್ರು ಹೋಗೋದೇನೋ ಸರಿ. ನಮ್ಮ ಜೊತೆ ವರಲಕ್ಷ್ಮಿ ಯಾಕೆ ಬೇಕು ಅಂತ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಕಪ್ಕೊಬಿಟ್ರೆ. ಹೌದಲ್ವಾ? ಬರ, ನಿನ್ ಮನೇಲೇ ಇರಮ್ಮ. ಇಲ್ಲ ಅಮ್ಮ, ನಾನು ನಿನ್ ಜೊತೆ ಬರ್ತೀನಿ. ಮಾರ್ಕೆಟಿಗೆ ಹೋಗ್ತಾ ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗೋದಾ? ಬೇಡ. ಸುಬ್ಬು ಗಾಡಿ ಆಚೆ ಇದೆ, ನೋಡಿದೀನಿ ನಾನು. ಹೇಗಿದ್ರು ಅವ್ನು ತಗೊಂಡು ಹೋಗಿಲ್ಲ. ಆರಾಮಾಗಿ ಗಾಡಿಲಿ ನಾನು ಅತ್ತೆ ಹೋಗಿ ಬರ್ತೀವಿ, ನೀ ಇಲ್ಲೇ ಇರು. ಅಣ್ಣನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಅವ್ನು ತಗೊಂಡು ಹೋಗಿಲ್ಲ. ಹೋಗೋದಾದ್ರೆ ನಾವು ನಡ್ಕೊಂಡೇ ಹೋಗೋಣ 3 ಜನ. ಹಲೋ, ನಿಮ್ಮ ಅಣ್ಣಂಗೆ ಏನೋ ಪವರ್ ಇಲ್ಲ, ಅವನ ಕೈಲಿ ಸ್ಟಾರ್ಟ್ ಆಗಿಲ್ಲ. ನಮಗೆ ಸಿಕ್ಕಾಪಟ್ಟೆ ಪವರ್ ಇದೆ. ನಮ್ಮ ಕೈಲಿ ಗಾಡಿ ಸ್ಟಾರ್ಟ್ ಆಗ್ಲೇಬೇಕು. ಕೀಯಲ್ಲಿ ಕೊಡ್ಮಿ. ಮಾರ್ಕೆಟಿಗೆ ಹೋಗೋ ನೆಪದಲ್ಲಾದ್ರೂ ಅಮ್ಮನ ಜೊತೆ ಮಾತಾಡೋಣ ಅನ್ಕೊಂಡಿದ್ದೆ. ಆದ್ರೆ ಇವರು ಅದಕ್ಕೂ ಕಲ್ ಹಾಕ್ತಿದ್ದಾರೆ. ಛೇ. ಅತ್ತೆ ಬೇಗ ಬನ್ನಿ, ಹೊರಡೋಣ. ಚೀಟಿ ಮರ್ತ್ಬಿಟ್ಟಿದ್ದೀನಿ, ತಗೊಂಡ್ಬರ್ತೀನಿ, ನೀವು ಹೋಗಿರಿ. ಏಯ್, ಇದೆ ಕಣ್ರೋ ಮನೆ. ಅಡ್ರೆಸ್ ಎಲ್ಲ ಪಕ್ಕ ಇದೆ ತಾನೆ? ಏಯ್, ಕರೆಕ್ಟ್ ಆಗಿದೆ ಕಣೋ. ನೋಡು, ಅವ್ನು ಓಡಿಸೋ ಬ್ಲ್ಯಾಕ್ ಕಲರ್ ಬೈಕ್ ಅಲ್ಲೇ ಇದೆ. ಮತ್ತೆ ಮೇಡಮ್ ಹೇಳಿದ ಮನೆ ಎಲ್ಲ ಇದೆ, ಕರೆಕ್ಟ್ ಆಗಿದೆ. ಡೌಟ್ ಇಲ್ಲ ಕಣೋ, ಪಕ್ಕ ಇದೆ ಮನೆನೇ. ಮಣಿ ಜೈ, ಆ ಗಾಡಿ ಮೇಲೆ ಯಾರ ಹತ್ತಾನೋ ಅವನೇ ನಮ್ ಟಾರ್ಗೆಟ್. ಮಿಸ್ ಆಗಲ್ಲ ಬಿಡಿ ಬಾಸ್. ಗುರು ಬಂದ. ಏನ್ ಗುರು, ಇವ್ ನೋಡಿ ಸುಪಾರಿ ಕೊಡ್ಬೇಕಾ? ನಮಗಿನ್ನೂ ಈಸಿನೇ ಆಯ್ತಲ್ಲ ಬಾಸ್, ನಮ್ ಕೆಲಸ ಈಸಿಯಾಗಿ ಮುಗಿಸ್ಬೋದು. ಏಯ್, ಡೌಟ್ ಇಲ್ಲ ಕಣ್ರೋ, ಅದೇ ಮನೆ. ಮೇಡಮ್ ಹೇಳಿ ತರನೇ ಬೈಕು, ಅದೇ ತರನೇ ಬಟ್ಟೆ ಹಾಕಿದ್ದಾನೆ. ಆದ್ರೆ ಒಂದ್ ಸ್ವಲ್ಪ ಉದ್ದು ಕಾಣಿಸ್ತಿದಾನಲ್ಲ. ಮೇಡಮ್ ಟೇಪ್ ಇಲ್ದ ಅಳತೆ ಮಾಡಿರ್ತಾರೇನೋ, ಏನೋ ಬಾಯಿ ಮಾತಲ್ಲಿ ಹೇಳಿರ್ತಾರೆ. ಇವನೇ ನಮ್ ಟಾರ್ಗೆಟ್. ಅಣ್ಣ, ಯಾವ್ದಕ್ಕೂ ಮೇಡಮ್ ಕಾಲ್ ಮಾಡಿ ಇವನೇನ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಏಯ್, ಹೆಂಗ್ರೋ ಕೇಳೋದು? ಮೇಡಮ್ ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ ಅಂತ ಹೇಳಿದಾರೆ. ಮತ್ತೆ ನಾನು ಕಾಲ್ ಮಾಡಿ ಸಿಮ್ನು ಕಿತ್ ಬಿಸಾಕಿ ಅಂತ ಹೇಳಿದಾರೆ. ಮನೆಯಿಂದ ಆಚೆ ಬರ್ತಾನೆ, ಬೈಕ್ ಹತ್ತಾನೆ, ಅದೇ ತರ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಮತ್ತೆ ಯಾಕ್ರೋ ನಮ್ಗೆಲ್ಲ ಡೌಟು? ಪಕ್ಕ ಅವನೇ ನಮ್ ಟಾರ್ಗೆಟ್. ಗಾಡಿ ಟೂಲ್ಸ್ ಎಲ್ಲ ಇದೆ ತಾನೆ? ಇದೆ ಗುರು. ನಾನು ಆಗ್ಲೇ ಹೇಳಲಿಲ್ವಾ, ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿದಾಗ್ಲೇ ಸ್ಟಾರ್ಟ್ ಆಗ್ಲಿಲ್ಲ. ಇನ್ನು ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗತ್ತಾ? ಹಲೋ, ವಾರದ 7 ದಿನನೂ ವರ್ಕೌಟ್ ಮಾಡೋ ಬಾಡಿನಮ್ಮ. ಇಂಥ ಗಾಡಿನೆಲ್ಲ ಸ್ಟಾರ್ಟ್ ಮಾಡೋದು ನಂಗೊಂದು ಮ್ಯಾಟ್ರೇ ಅಲ್ಲ. ಗಾಡಿ ಕೆಟ್ಟೋಗಿದೆ ಅಂದ್ರೆ ನಾ ಏನು ಮಾಡಲಿ? ಅಳಿಂದ್ರೆ ಎಲ್ಲರೂ ಸೇರಿ ಆಟೋದಲ್ಲೇ ಹೋಗೋಣ ಬನ್ನಿ. ಆಟೋದಲ್ಲ? ಸರಿ. ಆ್ಯಕ್ಚುಲಿ ಗಾಡಿ ಸ್ಟಾರ್ಟ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ ನನಗೆ. ಏನೋ ನೀವು ಆಸೆ ಪಡ್ತಾ ಇದ್ದೀರಾ ಆಟೋದಲ್ಲಿ ಹೋಗೋಣ ಅಂತ, ನೀವು ಹಾಗಾಗಿ ಒಪ್ಕೊಂಡೆ. ಅಲ್ಲ, ಇದು ನಾವಿಬ್ಬರೇ ಹೋಗ್ಬೋದಿತ್ತು, ವರ ಯಾಕೆ ಅಂತ? ಆಟೋದಲ್ಲಿ ತಾನೇ ಹೋಗ್ತಾ ಇರೋದು. ನಾವು 3 ಜನ ಹೋಗೋಣ, ನನ್ನಿಂದ ಅಮ್ಮಂಗೂ ಹೆಲ್ಪ್ ಆಗತ್ತೆ. ಸರಿ ಆಯ್ತು, ಬನ್ನಿ. ಈಗ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಳ್ತಾ ಇರಿ. ನಾನು ನಿಮಗೆ ಪ್ರೊಟೆಕ್ಷನ್ ಆಗಿ ನಿಂತಿರ್ತೀನಿ, ಓಕೆನಾ? ಅಣ್ಣ, ಗಾಡಿ ತಗೊಂಡೋಗ್ತಿಲ್ಲ ಅನ್ಸುತ್ತೆ. ಏಯ್, ಗಾಡಿ ಸ್ಟಾರ್ಟ್ ಆಗ್ಬೇಕಲ್ವ ತಗೊಂಡು ಹೋಗಕ್ಕೆ? ಅಣ್ಣ, ಅವನ ಜೊತೆ ಇವರೆಲ್ಲ ಬರ್ತಿದ್ದಾರೆ. ಏಯ್, ಯಾರು ಬಂದ್ರೇನು ಹೋದ್ರೇನು, ಇವತ್ತು ಅವ್ನ ಪ್ರಾಣ ಹೋಗ್ಬೇಕಷ್ಟೇ. ಆಟೋ ಒಂದು ನಿಮಿಷ.
ತಂಗಿ ಅಣ್ಣನ ಮಧ್ಯೆ ಇರುತ್ತೆ, ಗಂಡ ಹೆಂಡತಿ ಮಧ್ಯೆನೂ ಇರುತ್ತೆ, ಹಾಗೆ ಫ್ರೆಂಡ್ಸ್ ಮಧ್ಯೆನೂ ಇರುತ್ತಪ್ಪ. ಇಲ್ಲ ರೀ, ನನಗೆ ಬರೀ ಅಷ್ಟೇ ಅನ್ನಿಸ್ತಿಲ್ಲ, ಇದು ಸ್ನೇಹಕ್ಕೂ ಮೀರಿದ ಭಾವನೆ ಅನ್ನಿಸ್ತಿದೆ. ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಅಷ್ಟೆಲ್ಲ ಪೊಸೆಸಿವ್ನೆಸ್ ಬರೋದು ಪ್ರೀತಿ ಪ್ರೇಮದಲ್ಲಿ ಮಾತ್ರ. ಸ್ನೇಹದಲ್ಲಿ ಬರೋ ಪೊಸೆಸಿವ್ನೆಸ್ಸೇ ಬೇರೆ, ಪ್ರೀತಿಲಿ ಬರೋ ಪೊಸೆಸಿವ್ನೆಸ್ಸೇ ಬೇರೆ. ಶ್ರಾವಣಿಗೆ ಸುಬ್ಬು ಮೇಲೇನಾದ್ರೂ ಏನ್ ಹೇಳ್ತಿದ್ಯಾ ನೀನು? ಶ್ರಾವಣಿ ಇನ್ನೂ ಮಗು ಇದ್ದಾಗೆ, ಹಾಗಂತ ತಿಳುವಳಿಕೆ ಇಲ್ಲ ಅನ್ಕೋಬೇಡ. ಅವರಿಬ್ರು ಜೊತೆಲಿ ಓಡಾಡಿದ ಮಾತ್ರಕ್ಕೆ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ನೀನು. ಇಲ್ಲ ರೀ, ನಾನು ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಲಿ? ನನ್ನ ಕಣ್ಣಾರೆ ನೋಡಿದಿನ ನಾನು ಹೇಳ್ತಿದ್ದೀನಿ ಅಷ್ಟೇ. ನಾವ್ ಯಾಕೆ ಈ ವಿಷಯನ ಶ್ರಾವಣಿ ಹತ್ರ ಏನು ಶ್ರಾವಣಿನ ಕೇಳ್ಬೇಕಾ? ಈ ವಿಷಯ ಏನಾದ್ರು ಸುಳ್ಳಾಗಿತ್ತು, ನಾವು ಅವಳನ್ನು ಕೇಳಿದ್ರೆ ಅವಳು ಎಷ್ಟು ನೊಂದ್ಕೋತಾರೆ ಅಂತ ಯೋಚನೆ ಮಾಡು. ಸರಿ ಬಿಡಿ, ಕಡೆ ಪಕ್ಷ ಸುಬ್ಬುನಾದ್ರೂ ಒಂದ್ ಮಾತು ಕೇಳ್ಬಹುದು. ಸುಬ್ಬುನ ಏನಂತ ಕೇಳ್ತೀಯಾ? ಪಾಪದ ಹುಡುಗ ಅವನು. ನೋಡು, ಈ ವಿಷಯನ ಮತ್ತೆಲ್ಲೂ ಮಾತಾಡ್ಬೇಡ, ದಯವಿಟ್ಟು ಸುಮ್ಮನಿದ್ಬಿಡು. ಅದ್ ಹಾಗಲ್ಲ ರೀ, ನನ್ನ ಮನ್ಸಲ್ಲಿ ತುಂಬಾ ಆತಂಕ. ಒಂದನ ಹೇಳದ್ನಲ್ಲ, ಸುಮ್ಮನಿದ್ಬಿಡು. ಈ ವಿಷಯನ ತಲೆಯಿಂದ ತೆಗೆದಾಕಿ ಆರಾಮಾಗಿರು. ಅಂಥದ್ದೆಲ್ಲ ಏನೂ ಇಲ್ಲ.